ಖಾರ ಪ್ರಿಯರಿಗೆ ಇವತ್ತು ನಾನು ಹಳ್ಳಿ ಕಡೆ ಮಾಡುವಂಥ ಒಂದು ವಿಶೇಷವಾದ ಗೊಡ್ಡು ಖಾರ ರೆಸಿಪಿನ ಶೇರ್ ಮಾಡಕತ್ತೇನ್ರಿ. ಬರೀ ರೊಟ್ಟಿ ಚಪಾತಿ ಜೋಡಿ ಅಷ್ಟೇ ಅಲ್ದ ಬಿಸಿ ಬಿಸಿ ರೈಸ್ ಜೋಡಿನೂ ತಿನ್ನಕ ಭಾಳ ಅಂದ್ರೆ ಭಾಳ ಚಲೋ ಆಗತ್ತ. ಮೊದಲ ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟು 1 ಚಮಚದಷ್ಟು ಧನಿಯಾ ಮತ್ತು 1 ಚಮಚ ಜೀರಿಗೆ ಹಾಕಿ ಹುರಿಯಾಕತ್ತೀನ್ರಿ. ನೋಡ್ರಿ 2 ಹಿಂಗ ಕೆಂಪಗಾಗ್ಬೇಕು ಮತ್ತ ಗಮ್ ಅಂತೇಳಿ ಹುರಿದಿದ್ ಪರಿಮಳ ಬರಬೇಕು. ಅವಾಗ ಇವನ್ನ ತೆಗಿಬೇಕು. ಆಮೇಲೆ ಉದ್ದ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತೆ 1 ಗಡ್ಡಿಯಷ್ಟು ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಯಾಕತ್ತೇನ್ರಿ. ಹಳ್ಳಿ ಕಡೆ ಉಳ್ಳಾಗಡ್ಡಿ ಮತ್ತೆ ಬೆಳ್ಳುಳ್ಳಿನ ಕೆಂಡ್ರಾಗ ಸುಟ್ಟು ಮಾಡ್ತಾರ್ರಿ. ಅದಕ್ಕೆ ಅದು ಭಾಳ ರುಚಿ ಆಗತ್ತ. ನೋಡ್ರಿ ಹಿಂಗ ಕೆಂಪಗ ಅಗದಿ ಎಣ್ಣೆ ಕರ್ದಂಗ ಆಗ್ಬೇಕು. ಅವಾಗ ಇವನ್ನ ಒಂದ್ ಪ್ಲೇಟ್‌ನಾಗ ತೆಗೆದು ಸೈಡಿಗೆ ಎತ್ತಿಡ್ಬೇಕು. ನೆಕ್ಸ್ಟ್ ನಾ ಇಲ್ಲೇ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಯಾಕತ್ತೀನಿ. ಸಣ್ಣ ಉರಿ ಒಳಗ ಮೆಣಸಿನ್ಕಾಯಿನ ಗರಿ ಗರಿ ಆಗೋ ತನ ಚಲೋ ತೆಂಗ್ ಹುರಿದು ತೆಗೆದ್ಬಿಡ್ರಿ. ಆಮೇಲೆ ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ ಹುರ್ಯಾಕತ್ತೀನ್ರಿ. ಇದನ್ನು ಗರಿ ಗರಿ ಆಗೋ ತನ ಚಲೋ ತೆಂಗಿ ಹುರಿತೀನಿ. ಖಾರ ಬ್ಯಾಡ ಅಂತಂದ್ರೆ ಈ ಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಬೋದು. ಈಗ ಸ್ವಲ್ಪ ಒಂದು 1/4 ಕಪ್ಪಷ್ಟು ಕರಿಬೇವು ಹಾಕಿ ಹುರ್ಯಾಕತ್ತೀನ್ರಿ. ಕಡಾಯಿ ಒಳಗೆ ಆಲ್ರೆಡಿ ಎಣ್ಣೆ ಇರುತ್ತಲ್ರಿ, ಮತ್ತು ನಾವು ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗರಿ ಗರಿ ಆಗೋ ತನ ಹುರಿದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಹುರಿಬೇಕು. ಯಾಕಂದ್ರೆ ಕಡಾಯಿ ಆಲ್ರೆಡಿ ಭಾಳ ಬಿಸಿ ಐತಿ. ಆ ಬಿಸಿಯೊಳಗನ 2 ಚಲೋ ತಂಗಿ ಹುರಿತಾವು. ಈಗ ಈ ಗೊಡ್ಡು ಖಾರಕ್ಕೆ ಬೇಕಾಗುವಂಥ ಎಲ್ಲ ಸಾಮಗ್ರಿನ ಹುರಿಯೋದು ಮುಗೀತು. ಇನ್ನು 3 ಸಾಮಗ್ರಿ ಹಾಕ್ಬೇಕ್ರಿ ಇದಕ್ಕೆ. ಯಾವಾಗ ಏನು ಹಾಕ್ಬೇಕು ಅಂತ ಹೇಳಿ ಆಮೇಲೆ ನೋಡೋನು. ನೆಕ್ಸ್ಟ್ ನಾನು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಖಾರ ಕಲ್ಲಾಗ ಮೊದಲಿನ ಜೀರಿಗೆ ಧನಿಯಾ ಹುರಿದಿಟ್ಟಿದ್ನಲ್ರಿ ಅದನ್ನ ಅರ್ಯಾಕತ್ತೀನಿ. ಇವನ್ನ ಸ್ವಲ್ಪ ಪುಡಿ ಮಾಡಿಕೊಂಡು ಈಗ ಉಳ್ಕಿದ್ದೆಲ್ಲ ಸಾಮಗ್ರಿ ಇದ್ದವಲ್ರಿ ಅವನ್ನ ಹಾಕಾಕತ್ತೀನಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಇವೆಲ್ಲ ಕೊತ್ತಂಬರಿ ಕರಿಬೇವು ಹುರಿದಿದ್ನಲ್ರಿ ಅವನ್ನ ಹಾಕಾಕತ್ತೀನಿ. ಎಲ್ಲ ಒಮ್ಮೆ ಹಾಕಿ ನಾವು ಜಜ್ಜಿದ್ರೆ ಧನಿಯಾ ಮತ್ತು ಜೀರಿಗೆ ಇದಾವಲ್ರಿ ಅಷ್ಟು ಚಲೋ ತಂಗಿ ಪುಡಿ ಆಗೋದಿಲ್ಲ, ಸರಿಯಾಗಿ ಪುಡಿ ಆಗಂಗಿಲ್ಲ. ಅದಕ್ಕೆ ಮೊದಲ ಡ್ರೈ ಸಾಮಗ್ರಿನ ಸಣ್ಣ ಮಾಡಿಕೊಂಡು ಆಮೇಲೆ ಹಸಿ ಸಾಮಗ್ರಿ ಇರ್ತಾವಲ್ರಿ ಅವನ್ನ ಹಾಕಬೇಕು. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಯಾಕತ್ತೀನಿ. ನೋಡ್ರಿ ಹಿಂಗೆ ಸ್ವಲ್ಪ ಅವಳ್ಚೋಳು ಅಂದ್ರೆ ತರಿ ಆದ್ರೆ ಸಾಕು, ತೀರಾ ನೈಸ್ ಪೇಸ್ಟ್ ಮಾಡೋದೇನು ಬೇಡ. ಈಗ ಇದ್ರಾಗ ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಾಕತ್ತೀನಿ. ಹುಣಸೆಹಣ್ಣನ್ನು ಮೊದಲ ನೆನೆಸಿಟ್ಟಿದ್ದೆ. ನೀರು ಹಾಕಬಾರ್ದು, ಬರೀ ನೆಂದಿದ್ದು ಹುಣಸೆಹಣ್ಣು ಮಾತ್ರ ಹಾಕಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೊಂತ ಸ್ವಲ್ಪ ಹೊತ್ತನ ಇದನ್ನ ಅರದ್ರ ಆತ್ ನೋಡ್ರಿ. ಸ್ಪೈಸಿ ಆ್ಯಂಡ್ ಟೇಸ್ಟಿ ಸ್ಪೆಷಲ್ ಗೊಡ್ಡು ಖಾರ ರೆಡಿ.